ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಆಗಿ ಹೆಲ್ದಿ ಡ್ರಿಂಕ್ನ ಮಾಡ್ತಿದ್ದೀನಿ. ನೋಡಿದ ತಕ್ಷಣವೇ ಗೊತ್ತಾಗಿರ್ಬೋದು ನಿಮಗೆ ಇದು ಯಾವ ಫ್ರೂಟ್ ಅಂತ. ಹೌದು, ನಾನು ಮಾಡ್ತಾ ಇರೋದು ನೇರಳೆ ಹಣ್ಣಿನ ಜ್ಯೂಸ್. ತುಂಬ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಸ್ವಲ್ಪ ನೀರಿಗೆ, ನಾರ್ಮಲ್ ವಾಟರ್ಗೆ ಸಾಲ್ಟ್ನ ಹಾಕ್ಕೊಂಡು ನೇರಳೆ ಹಣ್ಣನ್ನು ವಾಶ್ ಮಾಡ್ಕೊಳ್ಬೇಕು. ತುಂಬ ಫ್ರೆಶ್ ಆಗಿರೋ ನೇರಳೆ ಹಣ್ಣು, ತುಂಬ ಚೆನ್ನಾಗಿ ಹಣ್ಣಾಗಿದೆ, ಆ ಥರ ಹಣ್ಣನ್ನು ತಗೊಳ್ತಾ ಇದ್ದೀನಿ. ಈಗ ಇದನ್ನು ಉಪ್ಪಲ್ಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 5 ನಿಮಿಷ ಬಿಟ್ರೂ ಒಳ್ಳೆಯದು, ಉಪ್ಪೆಲ್ಲ ಇನ್ನೂ ಚೆನ್ನಾಗಿ ಹಿಡಿಯುತ್ತೆ. ಹಾಗೆ ಈ ಫ್ರೂಟಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರಲ್ಲ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಇಟ್ಸ್ ರಿಲೀಫ್ ಕಾನ್ಸ್ಟಿಪೇಷನ್ ಆ್ಯಂಡ್ ಗ್ಯಾಸ್ಟ್ರಿಕ್ ಡಿಸಾರ್ಡರ್ಸ್. ಇಮ್ಯುನಿಟಿ ಪವರ್ ಕೂಡ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಹಾಗೆ ಟೀತ್ ಮತ್ತು ಗಮ್ಸ್ನೆಲ್ಲ ತುಂಬಾ ಸ್ಟ್ರೆಂತ್ ಮಾಡುತ್ತೆ. ಇನ್ನು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಫ್ರೂಟಿಂದ. ಅಲ್ಲದೆ ಹೀಗೆ ಬೇರೆ ಇದು ನೇರಳೆ ಹಣ್ಣಿನ ಸೀಸನ್, ಸೊ ನ್ಯಾಚುರಲಾಗಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೋ ಅದನ್ನು ತೊಗೊಂಡ್ರೆ ಬೆಟರ್ ಅನಿಸುತ್ತೆ. ಈಗ ವಾಶ್ ಮಾಡಿ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಪಲ್ಪ್ನ ಮಾತ್ರ ಸಪ್ರೇಟಾಗಿ ರಿಮೂವ್ ಮಾಡ್ಕೋಬೇಕು, ಸೀಡ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರನೂ ತೊಗೋಬೋದು, ಇಲ್ಲ ಅಂತಂದರೆ ಬಿಸಿನೀರಿಗೆ ಇದನ್ನು, ಅಂದರೆ ನೇರಳೆ ಹಣ್ಣನ್ನು ಹಾಕಿಬಿಟ್ಟು ಬಿಸಿನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿಕೊಂಡ್ರೂ ಕೂಡ ಅದು ಪಲ್ಪು ಮತ್ತು ಸೀಡ್ ಸಪ್ರೇಟ್ ಆಗುತ್ತೆ. ಯಾವ ಥರ ಮಾಡಿಕೊಂಡ್ರೂ ಓಕೆ. ಈಗ ಎಲ್ಲ ಹಣ್ಣನ್ನು ಸಪ್ರೇಟಾಗಿ ಪಲ್ಪ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ 4 ಸ್ಪೂನ್ ಬೆಲ್ಲನ ತೊಗೊಳ್ತಾ ಇದ್ದೀನಿ. ಬೆಲ್ಲ ಅಂದರೆ ನಿಮಗೆ ಟೇಸ್ಟ್ ಹೇಗೆ ಬೇಕೋ ಹಾಗೆ ನೋಡ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಶುಗರ್ ಕೂಡ ಹಾಕೋಬೋದು, ಬಟ್ ಶುಗರ್ ಅಷ್ಟು ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಹೇಳಿ ಬೆಲ್ಲನ ತಗೊಳ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಐಸ್ ಕ್ಯೂಬ್ನ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನೋಡಿ ಪಲ್ಪ್ ರೆಡಿ ಆಗಿದೆ. ಈಗ ಇದನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಒಂದು ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ಕೊಂಡು ಜ್ಯೂಸನ್ನ ಅದರಲ್ಲಿ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಜ್ಯೂಸ್ ರೆಡಿ ಆಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಯಾವಾಗೆಲ್ಲ ನಾನು ವೀಡಿಯೋಸ್ನ ಶೇರ್ ಮಾಡ್ತೀನಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ, ಇಷ್ಟ ಆದರೆ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.